earlier days, people used to go to Himalayas to do tapasya to stay away from their family and friends. Nowadays, they are joining to engineering colleges. In the road of Mangwadi, they lease a girl Bubbly, a fan of Ganguly, went to watch a match in Mohali along with the Saheli Chamak Chameli. Fortunately and unfortunately, the match was started. Now comes the great player who doesn't know to bat, bowl or field. Yeah, it's our own Ganguly. The match starts, Bradley comes with the ball, it's a bounce of edges and it's gone. Yes, once again Ganguly's gone in 60 seconds. On his way back to the pavilion, he met Jogi. Are Jogi. ತಡಿ ಮಗ ಬೀಡ ಬೇಡ ಕ್ಯಾಪ್ಟನ್ಸಿನ ಚಾಪಲ್ ಬಂದ್ರು ಪವರ್ ಬಂದ್ರು ಯಾರೇ ಬಂದ್ರು ಬೀಡ ಬೇಡ ಸೀಟ್ನ ಈ ಕೆಲ್ಸಕ್ಕೆ ಬಂದ ಮ್ಯಾಲೆ ಹೀಗೆ ಕಣೋ ಒಮ್ಮೆ ಸೀಟು ಸಿಕ್ಕಿದ ಮ್ಯಾಲೆ ನಿಂದೆ ಕಣೋ ಮಗ ಜಾಸ್ತಿ ಮಾತಾಡಬೇಡ ಮಗ ಮೈಲ್ ಓದಬೇಡ ರನ್ ಜಾಸ್ತಿ ಹೊಡೆಯಬೇಡ ಇಂಟರ್ವ್ಯೂ ಕೊಡಬೇಡಲೇ ಸ್ಟ್ಯಾಟಿಸ್ಟಿಕ್ಸ್ ನ ಮುಂದೆ ಇಟ್ಟು ಸ್ಕೆಚ್ ಹಾಕ್ತಾರೋ ಸ್ವಲ್ಪ ಆವರೇಜ್ ಕಡಿಮೆ ಆದ್ರೆ ಎತ್ತಿ ಬಿಡ್ತಾರೋ ಬಾರಿ ಕಣೋ ಈ ಜಾಬು ಕಣೋ ಜೋರಿಲ್ಲ ಅಂದ್ರೆ ನೀ ಇಲ್ಲ ಕಣೋ ಟನ್ 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 Impressed with this song, our Kule boys sumne included Jogi to their gang. One fine day, our Kule boys decided to go on a trip. Takshana, they took a Vimana to make a prayana to Yana. In the Vimana, pilot asked a woman, Madam, ಈ ವಿಮಾನದಲ್ಲಿ ನೀವು ಹೋಗ್ತಿರೋ 3ನೇ ಪ್ರೆಗ್ನೆಂಟ್ ವುಮೆನ್ ನೀವೇ? ನಾ ಇನ್ನೂ ಪ್ರೆಗ್ನೆಂಟೇ ಆಗಿಲ್ಲ, ನಾ ಇನ್ನೂ ಯಾಣನೇ ತಲುಪಿಲ್ಲ. Another incident in the same ವಿಮಾನ. ಡಾರ್ಲಿಂಗ್, ನನ್ನ ಕೈ ತುಂಬಾ ನೋವ್ತಿದೆ. ಹೌದಾ? ಹಾಗೆ ಕೊಡಿಲಿ. ನೋವು ಹೊಟ್ಟೆ ಹೋಯ್ತು. ಡಾರ್ಲಿಂಗ್, ತಲೆನೂ ತುಂಬಾ ನೋವ್ತಿದೆ. ಹೌದಾ? ಇಮಿಡಿಯೇಟ್ಲಿ ನೇಬರ್ ಪ್ಯಾಸೆಂಜರ್ ಆಸ್ಡ್, ಸರ್ ಹಾಗಾದ್ರೆ ನಿಮ್ಮ ಹತ್ರ ಪೈಲ್ಸ್ಗೂ ಟ್ರೀಟ್ಮೆಂಟ್ ಇದೆಯಾ? Suddenly, PJ Parmeshi of Avidya Vartaka College stopped the plane. Then he stepped into the plane to take a small lift. There, Parangi Pandu of our college asked PJ Parmeshi, Maga, heavy bore ಹೊಡಿತಿದೆ, ಒಂದು PJ ಹೊಡಿ ನೋಡೋಣ. ಓಕೆ, ಆದ್ರೆ ಒಂದು ಕಂಡೀಷನ್, ನಾ ಜೋಕ್ ಹೇಳಿದ್ಮೇಲೆ ನೀವೆಲ್ಲ ನಗ್ಬೇಕು, ಆಯ್ತಾ? ಒಂದ್ಸಲ ಇರುವೆ ಆನೆ ಕಿವಿ ಗುಡ್ ಹೇಳುತ್ತೆ, ಅದನ್ನ ಕೇಳಿ ಆನೆ ಮೂರ್ಛೋಡೋಗುತ್ತೆ. ಯಾಕೆ ಗೊತ್ತಾ? ಇಂಥ PJಗಳು ನಿಮ್ಮ ಕಾಲೇಜೇ ಸರಿ, ನೀನೇ ಹೇಳು. ಆ ಇರುವೆ ಆನೆ ಹತ್ರ ಹೋಗಿ ನನ್ನ ಹೊಟ್ಟೆಲಿ ನಿನ್ ಮಗು ಬೀಳ್ತಿದೆ ಅಂತ ಹೇಳುತ್ತೆ. ಓಕೆ ಫ್ರೆಂಡ್ಸ್, ನಾನೊಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಏಡ್ಸ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡಬಾರ್ದು. ಒಂದು ಫೈನ್ ಡೇ, ಸರ್ವೆಂಟ್ ಸರೋಜಮ್ಮ ರನ್ಸ್ ಇಂಟು ದ ಡಾಕ್ಟರ್ ಶಾಪ್. ಡಾಕ್ಟ್ರೇ, ನನಗೆ 3 ದಿನದಿಂದ ಭಾರಿ ಜ್ವರ. ಹೌದಾ? ಆಫ್ಟರ್ ಡೂಯಿಂಗ್ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಕಿಡ್ನಿ ಟೆಸ್ಟ್, ಮಿಲ್ಕ್ ಟೆಸ್ಟ್, ಫೈನಲಿ ಡಾಕ್ಟರ್ ಸೆಡ್, ನೋಡಮ್ಮ ನಿಮಗೆ ಏಡ್ಸ್ ರೋಗ ಇದೆ. ಹೌದಾ? ಹಾಗಾದ್ರೆ ನಾ ಕೆಲಸ ಮಾಡೋ ಮನೆ ಯಜಮಾನ್ರಿಗೂ ಏಡ್ಸ್ ಇರುತ್ತೆ. ಹೌದಾ? ಅವ್ರು ಕರ್ಕೊಂಬರಮ್ಮ. ಬನ್ರಿ ಮಿಸ್ಟರ್ ಕಾಮೇಶ್, ಚೆಕ್ ಮಾಡ್ತೀನಿ. ಆಫ್ಟರ್ ಡೂಯಿಂಗ್ ಸೇಮ್ ಟೆಸ್ಟ್ ನಿಮ್ಮ ಡಾಕ್ಟರ್ ಸೆಡ್, ಸರ್ ನಿಮ್ಗೂ ಏಡ್ಸ್ ಇದೆ. ಹೌದಾ? ಹಾಗಾದ್ರೆ ನನ್ನ ಹೆಂಡತಿಗೂ ಏಡ್ಸ್ ಇರುತ್ತೆ. ತಕ್ಷಣ ಡಾಕ್ಟರ್ ವಾಸ್ ಶಾಕ್ಡ್. ಓ ಶಿಟ್, ವಿ ಆಲ್ ಹ್ಯಾವ್ ಏಡ್ಸ್. Next day, a very small child Munna came out of his house by crying. ಲೋ ಮುನ್ನ, ಯಾಕೋ ಪುಟ್ಟ ಅಳ್ತಿದ್ಯಾ? ಅಂಕಲ್, ನಮ್ಮ ಮನೇಲಿ ದೊಡ್ಡ ಜಗಳ ನಡೀತಿದೆ. ಜಗಳನ? ಯಾರಪ್ಪ ನಿಮ್ಮಪ್ಪ? ಕರಿ, ನಾ ಹೇಳ್ತೀನಿ. ಅದೇ ವಿಷಯಕ್ಕೆ ಅಂಕಲ್ ಜಗಳ ಆಗ್ತಿರೋದು. Fed up of local matters, let us discuss some international matters. In White House, Bush invited Musharraf ji, Zian Zabin and our great Lallu. There our Bush asked Zian Zabin, which is your favorite flower? Sunflower. Yesterday I cleaned my shit with that flower, man. Now you Musharraf ji, which is your favorite flower? मेरे को चमेली पसंद है. Chameli, you mean jasmine, right? Today I cleaned my shit with that flower, man. What about you, Lallu? मामा को cactus पसंद है. तो मुझे क्या बात करना? Yeah. Next day, a local girl was waiting for a bus in bus stand. Suddenly, a Gantanai attacked her. Then a man came and rescued her from the dog.
Seeing this incident, a reporter came near to him. ಏನ್ ಸೂಪರ್ ಸರ್ ನೀವು, ಹೇಗೆ ಆ ಹುಡುಗಿನ ಸೇವ್ ಮಾಡ್ಬಿಟ್ರೆ, ನಾಳೆ ಪೇಪರ್ ಹೆಡಿಂಗ್ ನೋಡಿ, ಲೋಕಲ್ ಹೀರೋ ಸೇವ್ ಲೋಕಲ್ ಗರ್ಲ್ ಫ್ರಮ್ ಎ ಡಾಗ್ ಅಂತ ಬರೀತೀನಿ. ಸರ್ ನೀವು ಹಂಗೆ ಬರೆಯಕ್ ಆಗಲ್ಲ, ಯಾಕೆಂದ್ರೆ ನಾನು US ನಲ್ಲಿ ವರ್ಕ್ ಮಾಡ್ತಿರೋದು. ಓಕೆ, US ಸಿಟಿಸನ್ ಸೇವ್ ಎ ಲೋಕಲ್ ಗರ್ಲ್ ಫ್ರಮ್ ಎ ಡಾಗ್ ಅಂತ ಬರೀತೀನಿ. ಸರ್ ನೀವು ಹಂಗೂ ಬರೆಯಕ್ಕಾಗಲ್ಲ, ನಾನು US ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ, ಆದ್ರೆ ನಾನು ಪಾಕಿಸ್ತಾನಿ. ಅದಕ್ಕೇನಂತೆ ಹೆಡ್ಲೈನ್ಸ್ ಹಿಂಗ್ ಬರ್ರೆ ಆಯ್ತು, ಟೆರರಿಸ್ಟ್ ಅಟ್ಯಾಕ್ಸ್ ಎ ಲೋಕಲ್ ಡಾಗ್. One day, engineering students decided to go to Chandraloka to plant some Chinnarika Gida. First came our intelligent KC students. Hey, macha, who told you that KC students are intelligent? Hey, kabhi jhoot bolna padta hai yaar. They made rocket using voltameter, ammeter, galvanometer, ammeter, micrometer, ammeter, sonometer, ammeter. Finally, the rocket was ready. 5, 4, 3, 2, 1. Adamar. ಉದಯ ವಾರ್ತೆಗೆ ಸ್ವಾಗತ. ಇದೀಗ ಬಂದ ಬಿಸಿ ಬಿಸಿ ರೋಸ್ಟ್ ಆಗಿರುವ ಸುದ್ದಿ. ಬೆಳಗ್ಗೆ 10:30ಕ್ಕೆ KC ಹುಡುಗರು ತಯಾರಿಸಿದ ಆಟಮ್ ಬಾಂಬ್ ರಾಕೆಟ್ ಕಸ 10:31ಕ್ಕೆ ಬ್ಲಾಸ್ಟ್ ಆಗಿದೆ. ಇಲ್ಲಿ ರಾಂಗ್ ಟೆಕ್ನಾಲಜಿ ಯೂಸ್ ಮಾಡಿದೆ ಎಂದು ಶಂಕಿಸಲಾಗಿದೆ. ಈ ದುರಂತದಲ್ಲಿ ಕೆಲವರು ಕಣ್ಣು, ಕೆಲವರು ತಲೆ, ಕೆಲವರು ಹೊಟ್ಟೆ, ಕೆಲವರು ಕಾಲು, ಇನ್ನು ಕೆಲವರು ಇನ್ನೇನೇನೋ ಕಳೆದುಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತೆ ಮುಂದಿನ ದುರಂತದ ನಂತರ. ಧನ್ಯವಾದಗಳು. ನೆಕ್ಸ್ಟ್ ಕೇಮ್ ಅವರ್ ನೈವಿದ್ಯಾವರ್ತಕ ಸ್ಟೂಡೆಂಟ್ಸ್. They started manufacturing rocket using kallu, mannu, kemmannu, cement, gaare ಇತ್ಯಾದಿಗಳು. Then the rocket was ready. They named it Kasa. ಮಚ್ಚ ಕಸ ತಾಗಲೇ ಇಟ್ಟಾಯ್ತಲ್ಲ. ಓಕೆ, ಕಸ ಮತ್ತೊಂದು ಕಸ. ಅದು ಸರಿ, ರಾಕೆಟ್ ಯಾಕೆ ನಿಮ್ದು ಬೆಂಡ್ ಆಗ್ಬಿಟ್ಟಿದೆ? ನಮ್ಮ ಕಾಲೇಜು ಬೆಂಡ್ ಆಗಿದೆ, ಅದಕ್ಕೆ ರಾಕೆಟ್ ಬೆಂಡ್ ಆಗಿದೆ. 5, 4, 3, 2, 1. ಅಸರಕ್ಕ. ಉದಯ ವಾರ್ತೆಗಳಿಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ನೈವಿದ್ಯಾವರ್ತಕ ಸ್ಟೂಡೆಂಟ್ಸ್ ರಿವರ್ಸ್ ಕಮ್ ಬೆಂಡ್ ಟೆಕ್ನಾಲಜಿ ಯೂಸ್ ಮಾಡಿದ ಕಾರಣ ರಾಕೆಟ್ ಕಸ ಹಾಗೂ ಮತ್ತೊಂದು ಕಸ ಭೂಮಿಯೊಳಗೆ ಹೋಗಿದೆ. ಪೊಲೀಸರವರು ಅವರನ್ನು ಭೂಮಿಯನ್ನು ಅಗೆದು ಹುಡುಕುತ್ತಿದ್ದಾರೆ. ಅವರು ಸಿಕ್ಕಿದ ತಕ್ಷಣ ಅವರನ್ನು ಅಂಡರ್ ವರ್ಲ್ಡ್ ಡಾನ್ ಎಂದು ಬಂಧಿಸಲಾಗುತ್ತದೆ. ನಮ್ಮ ಮುಂದಿನ ವಾರ್ತೆ ಅಡಚಣೆಗಾಗಿ ಕ್ಷಮಿಸಿ. ನಮ್ಮ ಮುಂದಿನ ವಾರ್ತೆ. Next came our old NA students. After making boating, building, fixing, screwing, forging, finally the rocket was ready. They named it Chapaza 2. 5, 4, 3, 2, 1. ಮಗ ಬೆಂಕಿ ಹಚ್ಚಿದೆ ನೋಡು. ಇಲ್ಲ ಮಗ, ಜಸ್ಟ್ ಮಿನಿಟ್. 5, 4, 3, 2, 1. After going 1, 2, 3, 4.5 kilometers towards Chandraloka, the rocket took a U-turn and was coming back to Bhuloka. Suddenly, a traffic policeman stopped the rocket. ಇತ್ತನೆ ಹೋದಳಪ್ಪ, ಪುನಃ ಯಾಕೆ ವಾಪಸ್ ಬರ್ತಿದ್ದೀರಾ? ಸರ್, ಅಲ್ಲೊಬ್ಬ ಜ್ಯೋತಿಷಿ ಸಿಕ್ಕಿದ್ದ. ಅವ್ನು ಹೇಳ್ದ, ಇವತ್ತು ಅಮಾವಾಸ್ಯೆ ಅಂತೆ, ಚಂದ್ರ ಗುಂಡಾಕ ಹೋಗಿರ್ತಾನಂತೆ, ಅದಕ್ಕೆ ನಾವು ನಾಳೆ ಹೋಗ್ತೀವಿ. ಫೈನಲಿ ದ ಮಾರಲ್ ಆಫ್ ಅವರ್ ಸ್ಕಿಟ್. ಫ್ರೆಂಡ್ಸ್, ಏನೇ ಬಿಟ್ಟರು ಕೂಲೆ ಮಾತ್ರ ಬಿಟ್ಬೇಡಿ. ಕ್ಯೂಕಿ ಅಗ್ಲೆ ಸಾಲ್ ಕಾಲೇಜ್ ಮೇ ಅಪ್ ಹೋನಾ ಹೋ. ಯಾರ್ಯಾರು ಎಂಜಾಯ್ ಮಾಡಿದ್ರು ಲೆಟ್ ದೆಮ್ ಹ್ಯಾವ್ ಎ ವಂಡರ್ಫುಲ್ ನೈಟ್. ಥ್ಯಾಂಕ್ ಯು ಟೆಕ್ನಿಕ್ಸ್. ಥ್ಯಾಂಕ್ ಯು.